ಅಣ್ತಮ್ಮಂದ್ರಿಗೆ ಅಕ್ಕಂಗರಿಗೆ ಬೇಬ್ಸ್ಗೆ ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾಕೆ ಈ ತರ ಇಂಟ್ರೊಡಕ್ಷನ್ ಕೊಟ್ಟೆ ಅಂದ್ರೆ ಈಗಿನ ಕಾಲ ತುಂಬಾನೇ ಬದಲಾಗಿದೆ. ಹೆಣ್ಮಕ್ಳಿಗೆ ಹೆಣ್ಮಗು ಅನ್ಬಿಟ್ಟು ಅವರು ಬೈಕ್ ಓಡ್ಸಕ್ ಶುರು ಮಾಡಿದಾರೆ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ ಇಂದ ಬರೇ ಹುಡುಗರ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಬೈಕ್ ನ ರಿವ್ಯೂ ಮಾಡ್ತಿದ್ದೆ. ಈಗ ಹುಡುಗಿರನ್ನು ಲೆಕ್ಕಕ್ಕೆ ಇಟ್ಕೊಂಡು ಬೈಕ್ ನ ರಿವ್ಯೂ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಅವರು ರೈಡರ್ಸ್ ಆಗಿದ್ದಾರೆ. ಮತ್ತೆ ಯಾರೆಲ್ಲ 100cc ಇಂದ 200cc ಗೆ ಅಪ್ಗ್ರೇಡ್ ಆಗ್ಬೇಕಂತ ಇರ್ತಾರೋ ಅವರಿಗೆ ಈ ಒಂದು ವಿಡಿಯೋ ಪಕ್ಕಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾಕಂದ್ರೆ 200cc ಒಳಗೆ ಬೆಸ್ಟ್ ಬೈಕ್ ಅಂತ ಹೇಳೋದಾದ್ರೆ NS200 ಈಗ 2024 ಮಾಡೆಲ್ ನಲ್ಲಿ ಸ್ಪೆಸಿಫಿಕೇಶನ್ ಫೀಚರ್ಸ್ ತುಂಬಾನೇ ಅಪ್ಡೇಟ್ ಆಗಿದೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. NS200 ಬೈಕ್ ನ ಬಾಡಿ ಟೈಪ್ ಬಂದು ನೇಕೆಡ್ ಸ್ಪೋರ್ಟ್ಸ್. ಮತ್ತೆ ಈ ಒಂದು ಬೈಕ್ ನ ಡಿಸೈನ್ ತುಂಬಾನೇ ಮಸ್ಕ್ಯುಲರ್ ಆಗಿಬಿಟ್ಟಿದ್ದಾರೆ. ಹಾಗೆ NS200 ಬೈಕ್ ನ ಒಂದು ಸ್ಟ್ರೀಟ್ ಫೈಟರ್ ಬೈಕ್ ಆಗಿ ಪೋರ್ಟ್ರೇ ಮಾಡ್ತಿದ್ದಾರೆ. NS200 ಬೈಕ್ ಲಾಂಚ್ ಆಗಿ 12 ಇಯರ್ಸ್ ಆಗಿದೆ. ಈ ಬೈಕ್ ನ ಎಸ್ಥೆಟಿಕ್ಸ್ ಇನ್ನೂ ಚೇಂಜ್ ಆಗಿಲ್ಲ. BS4 BS6 ಎಮಿಷನ್ ನಾರ್ಮ್ಸ್ ಇಂದ ಕೆಲವೊಂದು ಇಂಜಿನ್ ಗೆ ಹ್ಯಾಡ್ ಅಪ್ ಆಗಿರ್ಬೋದು ಫೀಚರ್ಸ್, ಆದ್ರೆ ಬೈಕ್ ನ ಪರ್ಫಾರ್ಮೆನ್ಸ್ ಹೈವೇಸ್ ಅಲ್ಲಿ ಯಾವ ತರ ಪುಲ್ ಆಗುತ್ತೋ ಯಾವುದೇ ಹ್ಯಾಂಗಲ್ ಇಂದನೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ. ಆ ಒಂದು ರೈಡಿಂಗ್ ಡೈನಾಮಿಕ್ಸ್ ಆಗಿರ್ಬೋದು, ಹ್ಯಾಂಡಲ್ ಬಾರ್ ಪೊಸಿಷನ್ ಆಗಿರ್ಬೋದು, ಇಂಜಿನ್ ನ ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೇಮ್ ಟು ಸೇಮ್ ಇದೆ. ಡ್ಯೂಕ್ 200 ಫುಲ್ ಚೇಂಜ್ ಆಗಿದೆ. ಫಸ್ಟ್ ಬಿಟ್ಟಕ್ ಸಕ್ಕದಾಗಿತ್ತು, ಈಗ ಓಕೆ ಬಟ್ ಇರೋದ್ರಲ್ಲಿ NS200 ಬಿಟ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ನಿಂತ್ಕೊಳೋದು ಡ್ಯೂಕ್ 200. ಡ್ಯೂಕ್ ಗಾಡಿ ಏನ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಇನಿಷಿಯಲಿ ಬಿಟ್ರಲ್ಲ ಆ ಗಾಡಿಗೆ ಕಂಪೇರ್ ಮಾಡಿದ್ರೆ ಈಗಿನ ಗಾಡಿ ಏನು ಇಲ್ಲ ಅಂತ ಹೇಳ್ತಿರೋದಷ್ಟೇ. ಆದ್ರೆ 2024 ಮಾಡೆಲ್ ನಲ್ಲಿ ಈಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಹೆಡ್ಲೈಟ್ ನ ಡಿಸೈನ್ ವಿಚಾರಕ್ಕೆ ಬಂದಾಗ ಸ್ಪಾರ್ಕ್ಲಿಂಗ್ ಲೈಟ್ ತರ ಬಿಟ್ಟಿದ್ದಾರೆ, ಅದನ್ನ ಡೇ ಟೈಮ್ ರನ್ನಿಂಗ್ ಲೈಟ್ ತರ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಡಿಮಾಂಡ್ ಡಿಪ್ ಎಲ್ಲ ಆಗುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್ಸ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಈಗ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಜೊತೆ ಬರುತ್ತೆ. ಅದ್ರ ಜೊತೆಗೆ ಟೆಕ್ನಾಲಜಿ ಮತ್ತೆ ಕನೆಕ್ಟಿವಿಟಿ ಹ್ಯಾಡ್ ಅಪ್ ಆಗಿದೆ ಈ ಒಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಲ್ಲಿ. ಈಗ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಮೊಬೈಲ್ ನ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಅಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಬ್ಲೂಟೂತ್ ಮುಖಾಂತರ ಕನೆಕ್ಟಿವಿಟಿ ಮಾಡ್ಕೊಂಡ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಂಡ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಸಿಗುತ್ತೆ. ಈ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನ ಕನೆಕ್ಟಿವಿಟಿನ ಬೇರೆ ಸಪರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ಐ ಬಟನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಅದು ಬಿಟ್ರೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್, ಟ್ಯಾಕೋಮೀಟರ್, ಸ್ಪೀಡೋಮೀಟರ್, ಫ್ಯೂಯಲ್ ಗೇಜ್, ಸಮ್ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ಕೊಡುತ್ತೆ. ಮತ್ತೆ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಆರಾಮಾಗಿ ಮೊಬೈಲ್ ನೆಲ್ಲ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಕ್ಲಿಪ್ ಆನ್ ಅಂಡ್ ಎಲ್ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ, ಮಿರರ್ಸ್ ಎಲ್ಲ ಚೆನ್ನಾಗಿದೆ. ಅವರಲ್ಲಿ ಹೇಳ್ಬೇಕು ಅಂದ್ರೆ ಟೆಕ್ನಾಲಜಿ ಮತ್ತೆ ಕನೆಕ್ಟಿವಿಟಿ ಈ ಒಂದು ಬೈಕಿಗೆ ಈಗ ಆಡ್ ಅಪ್ ಆಗಿದೆ. 2023 ಮಾಡೆಲ್ NS200 ಬೈಕ್ ಅಲ್ಲೇನೆ USD ಸಸ್ಪೆನ್ಷನ್ ಗೆ ಅಪ್ಗ್ರೇಡ್ ಮಾಡಿದ್ರು, ಮತ್ತೆ ಡ್ಯುಯಲ್ ಚಾನಲ್ ABS ಗೆ ಅಪ್ಗ್ರೇಡ್ ಮಾಡಿದ್ರು. ಈಗ ಏನು ಚೇಂಜಸ್ ಇಲ್ಲ, USD ಸಸ್ಪೆನ್ಷನ್ ಜೊತೆ ಬರುತ್ತೆ. 17 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಡ್ಯುಯಲ್ ಚಾನಲ್ ABS. ರೇರ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ನೈಟ್ರಾಕ್ಸ್ ಮೋನೋಶಾಕ್ ಅಬ್ಸರ್ವರ್ ಜೊತೆ ಬರುತ್ತೆ. ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ನೈಟ್ರಾಕ್ಸ್ ಮೋನೋಶಾಕ್ ಸಸ್ಪೆನ್ಷನ್ ಆಗಿರೋದ್ರಿಂದ ಪಕ್ಕಾ ಸ್ಮೂತ್ ಆಗಿರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಬ್ಯಾಕ್ ಸೈಡ್ ನ ವೀಲ್ ನ ಬ್ರೇಕಿಂಗ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS. ಫಿಂಗರ್ ಆರ್ಮ್ ಎಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಟೈರ್ ಅಗರ್ ಕೊಟ್ಟಿದ್ದಾರೆ, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಅಂಡ್ ಫುಟ್ ಪೆಕ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೈಡ್ ಸ್ಟೈರ್ ಇಂಜಿನ್ ಕಟ್ ಆಫ್ ಎಲ್ಲ ಬರುತ್ತೆ. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಸೀಟ್ ನ ಕುಶನಿಂಗ್ ಎಲ್ಲ ಚೆನ್ನಾಗಿದೆ, ರೈಡರ್ ದಿನ ಚೆನ್ನಾಗಿದೆ. ಹ್ಯಾಂಡಲ್ ಗ್ರಿಪ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಟ್ಯಾಂಕ್ ನ ತುಂಬಾ ಅಗ್ರೆಸಿವ್ ಆಗಿ ಡಿಸೈನ್ ಮಾಡಿದ್ದಾರೆ. ಟ್ಯಾಂಕ್ ಮೇಲೆ ಪ್ಯಾಡಿಂಗ್ ಮಾಡಿದ್ದಾರೆ. ಹಾರ್ಡರ್ ಬ್ರೇಕ್ ಮಾಡಿದಾಗ ಹುಡುಗರಿಗೆ ಪ್ರೈವೇಟ್ ಪಾರ್ಟಿಗೆ ಜಾಸ್ತಿ ನೋವಾಗಲ್ಲ. ಇಂಜಿನ್ ಗೆ ಮತ್ತೆ ಸೈಲೆನ್ಸರ್ ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ. 12 ಇಯರ್ಸ್ ಇಂದನೂ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರ್ತಿದೆ ಈ ಒಂದು ಬೈಕ್ ಅಲ್ಲಿ. ಈ ಒಂದು ಬೈಕ್ ನ ಫ್ರೇಮ್ ಟೈಪ್ ಬಂದು ಪೆರಿಮೀಟರ್ ಫ್ರೇಮ್. ಈ ಬೈಕ್ ನ ಬ್ಯಾಕ್ ಬೋನ್ ಈ ಒಂದು ಫ್ರೇಮ್, ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಹ್ಯಾಂಡ್ಲಿಂಗ್ ಆಗಿರ್ಲಿ ಅಥವಾ ಒಂದು ಕಾರ್ನರಿಂಗ್ ಅಲ್ಲಿ ಪುಲ್ ಮಾಡ್ಬೇಕಾದ್ರೆ ಈ ಒಂದು ಬೈಕ್ ತುಂಬಾನೇ ಕಾನ್ಫಿಡೆನ್ಸ್ ಕೊಡುತ್ತೆ. ಬೇರೆ ಬೈಕ್ಸ್ ಯಾರಾದ್ರೂ ಓಡಿಸಿದ್ರು ಅವರು ಈ ಬೈಕ್ ಮೇಲೆ ಕುತ್ಕೊಂಡ್ರೆ ತುಂಬಾನೇ ಖುಷಿ ಪಡ್ತಾರೆ. ಆ ತರ ಈ ಒಂದು ಫ್ರೇಮ್ ನ ಡಿಸೈನ್ ಮಾಡಿದ್ದಾರೆ. NS200 ಬೈಕ್ 200cc ಸೆಗ್ಮೆಂಟ್ ಅಲ್ಲಿ ಯಾಕೆ ಫೇಮಸ್ ಅಂತ ಹೇಳೋದಾದ್ರೆ ಪವರ್ ಟು ವೇಟ್ ರೇಷಿಯೋ ಇದೆಯಲ್ಲ, ಅದು ಸಾಕಾಗಿದೆ. ಹಾಗೆ ಈ ಒಂದು ಬೈಕ್ ಬೆಸ್ಟ್ ಇನ್ ಕ್ಲಾಸ್ ಪವರ್ ಅಂತ ಹೇಳ್ತೀನಿ, ಯಾಕಂದ್ರೆ ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ಸಾಕಾಗಿದೆ. 199cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವ್ಯಾಲ್ ಲಿಕ್ವಿಡ್ ಕೂಲ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 24.5 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ ರೇಟ್ ಆಫ್ 9750 RPM. ಫುಲ್ 10,000 RPM ತನಕ ಈ ಒಂದು ಬೈಕ್ ನ ರೈವ್ ಮಾಡಬಹುದು. ಹಳೆ ಸ್ಪೀಡೋಮೀಟರ್ ನಲ್ಲಿ ಕ್ಲೀನ್ ಆಗಿ ಗೊತ್ತಾಗಿತ್ತು, ಸೆಕ್ಸಿ ಆಗಿತ್ತು ಆ ಒಂದು ಸ್ಪೀಡೋಮೀಟರ್. ಮ್ಯಾಕ್ಸಿಮಮ್ ಟಾರ್ಕ್ 18.74 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ ರೇಟ್ ಆಫ್ 8000 RPM. ಈ ಒಂದು ಬೈಕ್ ಪಕ್ಕ ಕುದುರೆ ತರ ಓಡುತ್ತೆ. ಈ ಬೈಕ್ ನ ಇಂಜಿನ್ ಪರ್ಫಾರ್ಮೆನ್ಸ್ 200cc ಸೆಗ್ಮೆಂಟ್ ನಲ್ಲಿ ಜನಗಳು ತುಂಬಾ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಒಂದು ಮೇಜರ್ ಥಿಂಗ್ ಏನಪ್ಪಾ ಅಂದ್ರೆ ಇದರಲ್ಲಿ DTSI ಇಂಜಿನ್ ಬರುತ್ತೆ. ಅಂದ್ರೆ ಈ ಒಂದು ಇಂಜಿನ್ ಅಲ್ಲಿ 3 ಸ್ಪಾರ್ಕ್ ಪ್ಲಗ್ ಬರುತ್ತೆ. ಇದರ ಬೆನಿಫಿಟ್ ಏನಪ್ಪಾ ಅಂದ್ರೆ ರಿಲ್ಯಾಕ್ಸ್ ಆಗಿ ಚಿಲ್ ಆಗಿ ಲಾಂಗ್ ಡಿಸ್ಟೆನ್ಸ್ ಆರಾಮಾಗಿ
ಹೈ ಪವರ್ ಅಲ್ಲಿ ರಿಲಯಬಲ್ ಆಗಿ ರಿಲ್ಯಾಕ್ಸ್ ಆಗಿ ಈ ಒಂದು ಇಂಜಿನ್ ಮೂವ್ ಆಗುತ್ತೆ. ನಾನು ಫ್ಯಾನ್ ಬಾಯ್ ಆಗಿ ಹೇಳ್ತಿದ್ದೀನಿ, ದಿಸ್ ಇಸ್ ದಿ ಬೆಸ್ಟ್ ಇಂಜಿನ್ ಇನ್ ದಿ 200cc ಸೆಗ್ಮೆಂಟ್ ಅಂತ ಹೇಳ್ತೀನಿ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 30 to 35 ಕೊಡುತ್ತೆ. 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸಿದ್ರೆ ಪಕ್ಕ 40 ಕೊಡುತ್ತೆ ಮೈಲೇಜ್. ಇನ್ನು ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ 2000 ಇಂದ 3000 ರೂಪಾಯಿ ಬೀಳ್ಬೋದು. ಓವರ್ ಆಲ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಒಂದು ಗುಡ್ ಲುಕಿಂಗ್ ಅಗ್ರೆಸಿವ್ ಸ್ಟೈಲಿಂಗ್ ಇರೋ ಒಂದು ಸೂಪರ್ ಬೈಕ್ 200cc ಸೆಗ್ಮೆಂಟ್ ಅಲ್ಲಿ ಈ ಒಂದು ಬೈಕ್ ಅಂತ ಹೇಳ್ಬೋದು. ಅಂಡ್ ಕ್ರಬ್ ವೇಟ್ 158 kg ಬರುತ್ತೆ. ಹುಡುಗಿ ಇಬ್ರು ಓಡಿಸಬಹುದು ಆರಾಮಾಗಿ. ಲಾಂಗ್ ಡ್ರೈವ್ ಎಲ್ಲ ಈ ಒಂದು ಗಾಡಿನ ತಗೊಂಡ್ ಹೋಗ್ಬೋದು. ಅಂಡ್ ಈ ಒಂದು ಬೈಕ್ ನ BS3, BS4, BS6 ಎಲ್ಲಾ ಬೈಕ್ ಓಡಿಸಿದೀನಿ. ಬಟ್ NS200 BS3 ಇಂಜಿನ್ ನಾನು ಲೆಜೆಂಡ್ ಅಂತ ಕರಿತೀನಿ. ಆದ್ರೆ 2024 ಮಾಡೆಲ್ ನಲ್ಲಿ ಏನಾರ ಚೇಂಜಸ್ ಇದೆಯಾ ಅಂತ ಕೇಳಿದ್ರೆ ಎಸ್ ಇದೆ. ಇದರಲ್ಲಿ ಈಗ 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಮೊದಲು ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಬರ್ತಿರ್ಲಿಲ್ಲ, ಈಗ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಬರ್ತಿದೆ. ಸೊ ಈಗ ರೈಡ್ ಮಾಡಿ ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ಯಾವ ತರ ವರ್ಕ್ ಆಗುತ್ತೆ ಅಂತ ರೈಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ಗಾಡಿನ ಸ್ಟಾರ್ಟ್ ಮಾಡೋಣ. ಇಂಜಿನ್ ಸೌಂಡ್ ಈ ತರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ತರ ಇದೆ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ವಾವ್, ಬ್ರೇಕಿಂಗ್ ಅಲ್ಟಿಮೇಟ್. ಅಗ್ರೆಸಿವ್ನೆಸ್ ಇದೆ ಈ ಒಂದು ಬೈಕಲ್ಲಿ. ಈಗ ಹೆಡ್ಲೈಟ್ ನೋಡ್ಬೋದು. ಚೆನ್ನಾಗಿ ಫಾಲ್ ಆಗುತ್ತೆ. ಹ್ಯಾಂಡಲ್ ಬಾರ್ನಲ್ಲಿ ಲೈಟ್ ಗ್ಲೋ ಆಗುತ್ತೆ. ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಈ ಒಂದು ಬೈಕಲ್ಲಿ ಈಗ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಸೊ ಟಾಪ್ ಸ್ಪೀಡಲ್ಲಿ ಇರ್ತೀವಿ, ಗೇರ್ನ ಸ್ಲಿಕ್ಕಾಗಿ ಚೇಂಜ್ ಮಾಡ್ಬೋದು. ಬ್ಯಾಕ್ ಸೈಡ್ ವೀಲ್ ಲಾಕ್ ಆಗಲ್ಲ, ಸ್ಲಿಕ್ಕಾಗಿ ಚೇಂಜ್ ಆಯಿತು. ಬ್ರೇಕಿಂಗ್ ಅಲ್ಟಿಮೇಟ್, ಸಸ್ಪೆನ್ಷನ್ ಸ್ಮೂತ್ ಆಗಿದೆ. ಬ್ಯಾಕು ಮತ್ತು ಫ್ರಂಟು USD ಫೋಕು, ಬ್ಯಾಕ್ ಸೈಡು ಮೋನೋಶಾಕ್ ಸಸ್ಪೆನ್ಷನು. ವಾವ್, ಈಗ ಅಪ್ಪಲ್ಲಿದ್ದೀನಿ. ನನ್ನ ವೇಟ್ ಬಂದು 90 kg. ಫುಲ್ ಸಕ್ಕತ್ತಾಗಿದೆ. ಕಂಟ್ರೋಲಿಂಗ್ ಅದೇ ಥರ ಇದೆ. ಸೌಂಡ್ ಮಾತ್ರ ಸಕ್ಕತ್ತಾಗಿ ಕೇಳ್ತಿದೆ ಎಕ್ಸಾಸ್ಟ್ದು. ವಾವ್, ನನಗೆ ಇಂಡಿಕೇಟರ್ ಸ್ವಿಚ್ಚು ಸಖತ್ ಇಷ್ಟ ಆಯಿತು. ಈಗ ಆ್ಯಕ್ಚುಲಿ 6 ಗೇರ್ಸ್ ಇದೆ ಇದರಲ್ಲಿ. ಒಂದೊಂದು ಗೇರು ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ನ್ಯೂಟ್ರಲ್, ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್, ಫುಲ್ ಆಗ್ತಿದೆ. ಯಾವ ಥರ ಆಗ್ತಿದೆ ಅಂದರೆ ಒಂಥರ ಗಾಳಿಯಲ್ಲೇ ನುಗ್ತಿದೀವನೋ ಅನಿಸ್ತಿದೆ. ಥರ್ಡ್ ಗೇರಲ್ಲಿ ಇದ್ದೀನಿ. ವಾವ್, 5th ಗೇರಲ್ಲೇ ಈ ಥರ ನುಗ್ತಿದೆ ಅಂದರೆ ಇನ್ನು 60ಗೆ ಹಾಕ್ತೀನಿ ತಡೀರಿ. ಓ ಮೈ ಗಾಡ್, ಫುಲ್ಲು ಏನು ಶಾರ್ಟ್ ಗೇರ್ ಶಿಫ್ಟು ಟಕ 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 ಅಂತ ಚೇಂಜ್ ಮಾಡ್ಕೊಂಡು ಓಡಿಸ್ಬೋದು. ಬ್ಯಾಕ್ ಟು ಬ್ಯಾಕು ನಾನು ಡ್ಯೂಕ್ 200 ಮತ್ತು RTR 200 ಓಡಿಸಿದ್ದೀನಿ. ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಲೆಜೆಂಡು.
ನೋಡ್ರಿ ಮನೂರ್ ಯಾವ ಥರ ಕಾಣ್ಬೋದು. ರಿಲ್ಯಾಕ್ಸ್ ಗುರು. ಈಗ ಒಂದು ಗಾಡಿ ರಿಲ್ಯಾಕ್ಸ್ ಈ ಒಂದು ಗಾಡಿ ತಗೊಂಡ್ರೆ ನೀವು ಚಿಲ್ಯಾಕ್ಸ್. ಯೂ ಟರ್ನ್ ಯಾವ ಥರ ತಗೊಳ್ಬೋದು ಅಂತ ನೋಡೋಣ. ಆರಾಮಾಗಿ ತಗೊಳ್ಬೋದು. ಸೆಕೆಂಡ್ ಗೇರಲ್ಲಿ ಇದ್ದೀನಿ. ಮತ್ತೆ ಇನ್ನೊಂದ್ಸರಿ ಹೋಗೋಣ. ವಾಹ್, ಇಂಜಿನಲ್ಲಿ ಏನು ಪವರ್ ಜನರೇಟ್ ಆಗುತ್ತೋ ಸೀದಾ ವೀಲಿಗೆ ಹೊಡೆಯುತ್ತೆ. ಟಾಪ್ ಎಂಡ್ ಸಖತ್ತಾಗಿದೆ, ಮಿಡ್ ರೇಂಜು ಚೆನ್ನಾಗಿದೆ. ಲೋ ಎಂಡ್ನ ಟ್ರಾಫಿಕಲ್ಲಿ ಚೆಕ್ ಮಾಡೋಣ. ಈ ಒಂದು ಗಾಡಿಯಲ್ಲಿ ಟ್ರಿಪ್ಪಿಗೆ ಹೋದ್ರೆ ನಿಮ್ಮ ಮನಸ್ಸು ನಿಮಗೆ ಒನ್ ಮೋರ್ ಅಂತ ಹೇಳ್ತದೆ. ಏನಕ್ಕಂದರೆ ಮತ್ತೆ ಇನ್ನೊಂದ್ಸಲಿ ಟ್ರಿಪ್ ಹೋಗೋಣ ಅಂತ ನಿಮ್ಮ ಮನಸ್ಸು ಇರುತ್ತೆ ಈ ಒಂದು ಬೈಕಲ್ಲಿ. ಅಷ್ಟು ಚೆನ್ನಾಗಿದೆ ಈ ಒಂದು ಗಾಡಿ. ಇನ್ನೇನು ಬೇಕು ಅಷ್ಟೇ. ಬನ್ನಿ ಸಿಟಿಯಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಬ್ರೇಕಿಂಗ್ ಅಂತೂ ಅಲ್ಟಿಮೇಟ್ ಗುರು. ಆ್ಯಕ್ಚುಲಿ ಇದು ಸ್ಪೀಡೋಮೀಟರ್ ಕನೆಕ್ಟ್ ಮಾಡಿಲ್ಲ, ಆದ್ರೂ ಬ್ರೇಕಿಂಗ್ ಚೆನ್ನಾಗಿದೆ. ಇಟ್ ಕಮ್ಸ್ ವಿತ್ ಡ್ಯುಯಲ್ ಚಾನಲ್ ABS. ಓ, ಆ ಬೇಸಿ ಎಕ್ಸಾಸ್ಟ್ ಇದೆಯಲ್ಲ ಸಖತ್ತಾಗಿದೆ. ಸೆಮಿ ಕಾರ್ನರಿಂಗು ಆರಾಮಾಗಿ ಮಾಡ್ಬೋದು. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಕೊಟ್ಟಿರೋದ್ರಿಂದ ಆರಾಮಾಗಿ ಓಡಿಸ್ಬೋದು. ರಿಸ್ಟ್ ಪೇನ್ ಎಲ್ಲ ಬರಲ್ಲ. ಸೀಟಿಂಗ್ ಪೋಸ್ಚರ್ ಬಂದು ಅಪ್ರೈಟ್ ಇದೆ. ರೈಡಿಂಗ್ ಪೊಸಿಷನ್ ಬಂದು ಒಂದು ಸ್ಪೋರ್ಟ್ಸ್ ಬೈಕ್ ಥರ ಇದೆ. ಲೈಕ್ ಸ್ಟ್ರೀಟ್ ಟ್ರಿಪಲ್ ಬೈಕ್ ಇದೆಯಲ್ಲ ಆ ಥರ ಫೀಲ್ ಕೊಡುತ್ತೆ ನನಗೆ ಈ ಒಂದು ಬೈಕು. ಫುಟ್ ಪ್ಯಾಕ್ಸು ಸೆಂಟರ್ ಆಫ್ ದಿ ಬೈಕ್ ಇದೆ. ನಾವು ಒಂಚೂರು ಮುಂದೆ ಬಗ್ಗಿರಬೇಕು, ಅಂದರೆ ಬೆನ್ನಲ್ಲ, ಇಡೀ ಓವರ್ ಆಲ್ ನಮ್ಮ ಒಂದು ತೈಸಿಂದ ಹಿಡ್ದು ಬ್ಯಾಕಿಂದ ಹಿಡ್ದು ಬೆನ್ನಿಂದ ಹಿಡ್ದು ಒಂಚೂರು ಮುಂದೆ ಬಗ್ಗಿರಬೇಕು. ಬಟ್ ನನ್ನ ಒಂದು ಚೆಸ್ಟಿಗೆ ಈ ಒಂದು ಹ್ಯಾಂಡಲ್ ಬಾರು ತುಂಬಾ ದೂರ ಇದೆ. ಆದರೆ ಡ್ಯೂಕ್ 200 ತುಂಬಾ ಹತ್ತಿರ ಇದೆ. ಸೊ ಡ್ಯೂಕ್ 200 ಒಂದು ಸ್ವಲ್ಪ ಪ್ಯಾನಿಕ್ ಅಲರ್ಟ್ಸ್ ಇರುತ್ತೆ ಕಂಪೇರ್ ಟು ಏನು NS 200. ಇದರಲ್ಲಿ ಆರಾಮಾಗಿ ನಾವು ಓಡಿಸ್ಬೋದು ಸಿಟಿಯಲ್ಲಿ, ಹೈವೇಯಲ್ಲಿ. ನೀವು ಹೆಂಗೆ ಆಟ ಆಡ್ತೀರೋ ಈ ಗಾಡಿ ಆ ಥರ ಆಟ ಆಡುತ್ತೆ. ಪಾತೋಲ್ ಸುಟ್ಕೋಣ ಬನ್ನಿ, ಸಸ್ಪೆನ್ಷನ್ ಯಾವ ಥರ ವರ್ಕ್ ಆಗುತ್ತೆ ರಿಯಲ್ ಆಗಿ ಅಂತ ನೋಡೋಣ. ಹೈವೇಸಲ್ಲೆಲ್ಲ ಚೆನ್ನಾಗಾಯಿತು, ಬೌನ್ಸಿ ಇತ್ತು ಸಸ್ಪೆನ್ಷನ್. ಬಟ್ ಪಾತೋಲ್ಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಬ್ಯಾಕ್ ಸೈಡು ತುಂಬಾ ಸ್ಮೂತ್ ಆಗಿದೆ. ಪವರ್ ಮಾತ್ರ ಹೆವಿ ಇದೆ. ಸಿಟಿಯಲ್ಲಿ ಅಂತೂ ಕಂಟ್ರೋಲ್ ಮಾಡ್ಕೊಬೇಕು ನೀವು. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಸಿಟಿ ಲಿಮಿಟ್ಸಲ್ಲಿ. ಬಜಾಜರು ನನ್ನ ಮನದಾಳದ ಆಸೆನ ತೀರಿಸ್ತಿದ್ದಾರೆ. ಏನು ಅಂದರೆ ಈಗ ಅಂದರೆ ಈ ವರ್ಷ ಇರ್ಬೋದು ಅನ್ಕೊತೀನಿ, ಬಜಾಜ್ ಪಲ್ಸರ್ NS 400 ಬಿಡ್ತಿದ್ದಾರೆ. ಸೊ ಅದೇನಾರ ಬಿಟ್ರೆ ಪಕ್ಕ ಈಗ ಏನೇನು ADV ಅಂತ ಕರೀತಾರೋ ಆ ಬೈಕ್ಸ್ ಎಲ್ಲ ಕಿತ್ಕೊಂಡು ಹೋಗ್ತವೆ. ಅವು ಏನಕ್ಕೂ ಯೂಸೇ ಬರಲ್ಲ. ಸೇಮ್ ಇದೇ ಬಾಡಿ, ಇದೇ ಲುಕ್ಸು, ಇದೇ ಒಂದು ಬಾಡಿ ಫ್ರೇಮ್ಗೆ 400cc ಏನಾರ ಬಿಟ್ಬಿಟ್ರೆ ADV ಬೈಕ್ಸ್ ಎಲ್ಲ ಮನೆಗೆ ಹೋಗ್ಬೇಕು. ಈ ಥರ ಎಲ್ಲ ಟ್ಯಾಕಲ್ ಮಾಡ್ಕೊಂಡು ಓಡ್ಬೋದು. ಸಿಟಿ ಲಿಮಿಟ್ಸಲ್ಲಂತೂ ಆಟ ಆಡ್ಬೋದು. ಬಟ್ ಈ ಅಂಕಲ್ ಆಂಟೀಸ್ ತಾತ ಅವ್ರ ಹತ್ರ ಹುಷಾರಾಗಿರ್ಬೇಕು. ಯಾಕಂದರೆ ಅವ್ರು ಇದ್ದಕ್ಕಿದ್ದಂಗೆ ಬಂದ್ಬಿಡ್ತಾರೆ, ಕಂಟ್ರೋಲ್ ಸಿಗಲ್ಲ.
RS200ಗಿನ್ನ NS200 ಬೆಸ್ಟು. ಫೇರಿಂಗ್ಸ್ ಅಂತ ತಾಂತೀರಾ, ಏನು ಉಪಯೋಗ ಇಲ್ಲ, ಲುಕ್ಸ್ ಚೆನ್ನಾಗಿದೆ ಅಷ್ಟೇ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈಗ ಹಿಂಗೆ ಹೋಗ್ತೀವಿ, ಹಿಂಗೆ ಯಾರೋ ಬಂದ ಅವಾಗ ಟಚ್ ಆದರೆ ಏನು ಕತೆ, ತಡ್ಕೊಳೋ ಅಂತಲೂ ಹೇಳೋಕ್ಕಾಗಲ್ಲ. ಅವ್ನು ಬರೋನ್ಗೆ ಅವನಿಗೇನು, ಅವ್ನು ಎಲ್ಲಿಗೆ ಹೋಗ್ಬೇಕು ಅರ್ಜೆಂಟು ಹೋಗ್ತಾನೆ. ನಮ್ಮ ಹುಷಾರಾಗಿ ನಾವು ಇರಬೇಕು. ಈ ಗಾಡಿ ಯಾವ ಥರ ಓಡಿಸ್ತೀವೋ ಅದೇ ಥರ ಡ್ಯೂಕ್ 200ನ ಓಡಿಸೋಕ್ಕಾಗಲ್ಲ. ವೈ? ಬಿಕಾಸ್ ಅದು ಸಿಂಗಲ್ ಸ್ಪಾರ್ಕ್ ಪ್ಲಗ್ ಬರುತ್ತೆ, ಇದರಲ್ಲಿ ಟ್ರಿಪಲ್ ಸ್ಪಾರ್ಕ್ ಪ್ಲಗ್ಗು. ಸೊ ನಿಮಗೆ ಅದು ಒಂಥರ VVA ಥರ ವರ್ಕ್ ಆಗುತ್ತೆ ಎಮಾದಲ್ಲಿ. ವಾಬ್ಲಿಂಗ್ ಎಲ್ಲ ಇಲ್ಲ. ಆರಾಮಾಗಿ ಪಿಲಿಯನ್ ಹಾಕೊಂಡು ಈ ಒಂದು ಗಾಡಿನ ಓಡಿಸ್ಬೋದು. ಯಾಕಂದರೆ 2 ಲೆವೆಲ್ ಸೀಟಿಂಗ್ ಪೋಸ್ಚರ್ ಕೊಟ್ಟಿದ್ದಾರೆ. ಥ್ರಿಲ್ಲಿಂಗ್ ಬೈಕ್ ಇದು, ಎಂಗೇಜಿಂಗ್ ಆಗಿರುತ್ತೆ ನಿಮ್ಮನ್ನು ರೈಡ್ ಮಾಡ್ಬೇಕಾರೆ. ಡ್ಯೂಕ್ 200 ಇಡುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಒಂದು ಬೈಕ್ ಇರುತ್ತೆ. ಈಗ ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಈ ಒಂದು ಬೈಕ್ ಆವಾಗಲೇ ಓಡಿಸಿದ್ದೀನಿ, ಲೆಜೆಂಡ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಆದ್ರೂ ಹೊಸ್ದಾಗಿ ಬಿಟ್ಟಿದ್ದಾರೆ, ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ. ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಡಾಮಿನೋ 250 ನೋಡಿ, ಡಾಮಿನೋ 250ದು ಟೈರ್ ತುಂಬಾ ಚಿಕ್ಕದಾಗಿದೆ. NS200ದು ತುಂಬಾ ದೊಡ್ಡದಾಗಿದೆ. ಸೇಮ್ LED ಲೈಟ್ ಗುರು, ಡಾಮಿನೋರ್ದು NS200ದು. ಈಗ ಡ್ಯೂಕ್ದು ಸೇಮ್, ಬಟ್ ಸೀಟಿಂಗ್ ಪೋಸ್ಚರ್ ಬೇರೆ. ಅದು ಇದೊಂಥರ ಪೆರಿಮೀಟರ್ ಬಾಡಿ ಫ್ರೇಮ್ ಕೊಟ್ಟಿದ್ದಾರಲ್ಲ, ಈ ಥರ ಎಲ್ಲ ಆಟ ಆಡ್ಬೋದು. ನನ್ನ ಇದು ಬಂದು 5.7 ಫ್ಲ್ಯಾಟ್ ಫುಟ್ ಆಗ್ತಿದೆ ನನ್ನ ಒಂದು ಕಾಲು. ಆರಾಮಾಗೆ 5.4 ಇರೋರು ಈ ಒಂದು ಗಾಡಿನ ಓಡಿಸ್ಬೋದು. ಗ್ರಿಪ್ಪಿ ಆಗಿದೆ ಓಡಿಸ್ಬೇಕಾರೆ ಈ ಒಂದು ಸೀಟಿಂಗ್ ಪೋಸ್ಚರು. ಸ್ವಲ್ಪ ಚಿಕ್ಕದಿರೋದ್ರಿಂದ ಗಾಡಿನ ನುಗ್ಗಿಸ್ಬೋದು ಸೊಂದಿಲೆಲ್ಲ. ನೋಡಿ, ಲೈಟ್ ಗ್ಲೋ ಆಗ್ತಿದೆ ಹ್ಯಾಂಡಲ್ ಬಾರ್ನಲ್ಲಿ. ಆಫ್ ಮಾಡ್ತೀನಿ, ಗ್ಲೋ ಆಗಲ್ಲ. ಆನ್ ಮಾಡ್ತೀನಿ, ಗ್ಲೋ ಆಗುತ್ತೆ. ಈ ಒಂದು ಗಾಡಿನ ನೀವು ಆರಾಮಾಗೆ ಆಫೀಸು, ಕಾಲೇಜು, ಲಾಂಗ್ ಟ್ರಿಪ್ಪು ಆರಾಮಾಗಿ ತಗೊಂಡೋಗ್ಬೋದು. ದಿಸ್ ಇಸ್ ದಿ ಬೆಸ್ಟ್ ಬೈಕ್ ಅಂತ ಹೇಳ್ತೀನಿ, ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳಲ್ಲ.